ಯಶ್ ಅಭಿನಯದ 19ನೇ ಚಿತ್ರವಾದ ಟಾಕ್ಸಿಕ್ನಲ್ಲಿ ಕರೀನಾ ಕಪೂರ್ ನಾಯಕಿಯಾಗಿ ನಟಿಸುವ ಸಾಧ್ಯತೆ ಇದೆ ಎಂಬ ಮಾತು ಕೇಳಿಬಂದಿತ್ತು. ಆದರೆ ಯಶ್ ಆಗಲಿ ಕರೀನಾ ಆಗಲಿ ಚಿತ್ರತಂಡವಾಗಲಿ ಈ ಕುರಿತು ಅಧಿಕೃತ ಘೋಷಣೆ ಮಾಡಿರಲಿಲ್ಲ. ಈಗ ಕರೀನಾನೇ ಈ ಚಿತ್ರದ ನಾಯಕಿ ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂಬ ಮಾತು ಕೇಳಿ ಬರ್ತಾ ಇದೆ. ಅದಕ್ಕೆ ಕಾರಣವೂ ಇದೆ. ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಮಾತನಾಡಿರುವ ಕರೀನಾ ದಕ್ಷಿಣದ ಒಂದು ದೊಡ್ಡ ಚಿತ್ರದಲ್ಲಿ ನಟಿಸುವ ಸಾಧ್ಯತೆ ಇದೆ ಎಂದು ಹೇಳಿಕೊಂಡಿದ್ದಾರೆ. ಆದರೆ ಅವರು ಯಾವೊಂದು ಚಿತ್ರವನ್ನ ಹೆಸರಿಸಿಲ್ಲ. ಈ ಕುರಿತು ಮಾತನಾಡಿರುವ ಅವರು, ದಕ್ಷಿಣದ ಒಂದು ದೊಡ್ಡ ಚಿತ್ರದಲ್ಲಿ ನಟಿಸ್ತಾ ಇದ್ದೇನೆ. ಅದೊಂದು ಪ್ಯಾನ್ ಇಂಡಿಯಾ ಚಿತ್ರವಾಗಿದ್ದು ಎಲ್ಲೆಲ್ಲಿ ಚಿತ್ರೀಕರಣವಾಗ್ತದೆ ಎಂಬುದು ಇನ್ನೂ ಗೊತ್ತಿಲ್ಲ. ಈ ಚಿತ್ರದ ಬಗ್ಗೆ ಸಖತ್ ಎಕ್ಸೈಟ್ ಆಗಿದ್ದೇನೆ. ನನ್ನ ಕೆರಿಯರ್ನಲ್ಲಿ ಇದೇ ಮೊದಲ ಬಾರಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದ ಚಿತ್ರದಲ್ಲಿ ನಟಿಸ್ತಾ ಇದ್ದೇನೆ ಎಂದು ಹೇಳಿಕೊಂಡಿದ್ದಾರೆ. ಟಾಕ್ಸಿಕ್ ಹೊರತಾಗಿ ಬೇರೆ ಯಾವೊಂದು ಪ್ಯಾನ್ ಇಂಡಿಯಾ ಚಿತ್ರದಲ್ಲೂ ಕರೀನಾ ಹೆಸರು ಕೇಳಿ ಬಂದಿಲ್ಲ. ಮೇಲಾಗಿ ಅದಕ್ಕಿಂತ ಬಹು ನಿರೀಕ್ಷೆಯ ಚಿತ್ರ ಯಾವುದು ಸದ್ಯಕ್ಕೆ ಶುರುವಾಗುವ ಹಂತದಲ್ಲಿಲ್ಲ. ಹಾಗಾಗಿ ಟಾಕ್ಸಿಕ್ ಚಿತ್ರದಲ್ಲಿ ಯಶ್ಗೆ ನಾಯಕಿಯಾಗಿ ಕರೀನಾ ನಟಿಸ್ತಾ ಇದ್ದಾರೆ ಎಂಬ ಗುಲ್ಲು ಹಬ್ಬಿದೆ. ಟಾಕ್ಸಿಕ್ ಚಿತ್ರವನ್ನ KVN ಪ್ರೊಡಕ್ಷನ್ ನಿರ್ಮಿಸ್ತಾ ಇದ್ದು ಗೀತು ಮೋಹನ್ ದಾಸ್ ನಿರ್ದೇಶಿಸ್ತಾ ಇದ್ದಾರೆ. ಯಶ್ ಅಭಿನಯದ ಚಿತ್ರವೊಂದು ಬಿಡುಗಡೆಯಾಗಿವೆ. ಮುಂದಿನ ತಿಂಗಳಿಗೆ 2 ವರ್ಷಗಳಾಗಲಿವೆ. 2022ರ ಏಪ್ರಿಲ್ 14ರಂದು ಯಶ್ ಅಭಿನಯದ KGF 2 ಚಿತ್ರವು ಬಿಡುಗಡೆಯಾಗಿ ಬ್ಲಾಕ್ ಬಸ್ಟರ್ ಎಂದೆನಿಸಿಕೊಂಡಿತ್ತು. ಇನ್ನು ಯಶ್ ಅಭಿನಯದ ಟಾಕ್ಸಿಕ್ ಚಿತ್ರ ನೋಡುವುದಕ್ಕೆ ಇನ್ನು 1 ವರ್ಷ ಕಾಯಬೇಕು. ಏಕೆಂದರೆ ಟಾಕ್ಸಿಕ್ ಚಿತ್ರವು 2025ರ ಏಪ್ರಿಲ್ 10ರಂದು ಜಗತ್ತಿನಾದ್ಯಂತ ಬಿಡುಗಡೆಯಾಗಲಿದೆ.